Hello, welcome back to the channel. So in this video we shall continue with applications of Kohlrash's law. So Kohlrash's law ಏನು ಹೇಳುತ್ತೆ that has been discussed in previous video. So it is about molar conductivity of electrolyte at infinite dilution. ಅದರ ಬಗ್ಗೆ Kohlrash's law it simply says that molar conductivity at infinite dilution, which is represented as delta naught m, so that will be is equal to molar conductivity at infinite dilution of cations plus anions ಅಂತ ಹೇಳುತ್ತೆ that we have seen. And even in the previous video, first application of this Kohlrash's law, that is in finding out at infinite dilution molar conductivity of weak electrolytes, how it can be worked out using Kohlrash's law. So that also we have seen. Now we shall quickly go through the other applications. So so many things can be calculated by applying this Kohlrash's law. Mainly ಏನು ಅಂತ ಹೇಳಿದ್ರೆ equilibrium chapter ನೀವು ಫಸ್ಟ್ ಇಯರ್ದು ಕಲ್ತಿದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ಬರುವಂಥ ಕೆಲವು ಪ್ಯಾರಾಮೀಟರ್ಸ್ ಲೈಕ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆ್ಯಂಡ್ dissociation constant, all those things it can be worked out using this law. ಇಲ್ಲಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸೊ ಫಸ್ಟ್ ಅಪ್ಲಿಕೇಶನ್ ಇದಾಯಿತು. ಸೆಕೆಂಡ್ ಅಪ್ಲಿಕೇಶನ್ ಇಟ್ ಇಸ್ ದಿಸ್ ಕ್ಯಾಲ್ಕುಲೇಷನ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಅಂದರೆ ವೀಕ್ ಇಲೆಕ್ಟ್ರೋಲೈಟ್ಸ್, ಯು ನೋ ದಿಸ್, ವೀಕ್ ಇಲೆಕ್ಟ್ರೋಲೈಟ್ಸ್ ತೊಗೊಂಡಾಗ ದೇ ವಿಲ್ ನಾಟ್ ಅಂಡರ್ಗೋ ಕಂಪ್ಲೀಟ್ ಅಯೋನೈಸೇಷನ್. ಸೊ ಸೇ ನೀವು 100 molecules if you add it to water, just maybe some 5 molecules they may undergo ionization, ಉಳಿದಿದ್ದು 95 ಹಾಗೆ ಆಗದೇ ಇರಬಹುದು. ಸೊ ಅದು ಎಷ್ಟು ಫ್ರ್ಯಾಕ್ಷನ್ ಆಗಿದೆ, ಐದರ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಥವಾ ಫ್ರ್ಯಾಕ್ಷನ್ ಹಾಗೇನೂ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಎಕ್ಸಾಕ್ಟ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಅಯೋನೈಸ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುವಂಥ ಪ್ಯಾರಾಮೀಟರ್ ಇಟ್ ಇಸ್ ಆಲ್ಫಾ, ಇಟ್ ಇಸ್ ನೋನ್ ಆಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್, ಆ್ಯಂಡ್ ದಿಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಓನ್ಲಿ ವೀಕ್ ಇಲೆಕ್ಟ್ರೋಲೈಟ್ಸ್. ಸೊ ಯಾಕೆಂದರೆ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ಸ್ ಅಟ್ ಎನಿ ಕಾನ್ಸಂಟ್ರೇಷನ್, ಯಾವುದೇ ಕಾನ್ಸಂಟ್ರೇಷನಲ್ಲಿ ತೊಗೊಂಡ್ರು ಇಟ್ ಇಸ್ ಸೆಡ್ ದಟ್ they undergo complete dissociation. So therefore strong electrolytes ಗೆ alpha value ಯಾವಾಗಲೂ 1 ಇರುತ್ತೆ. For weak electrolytes it will be less. So ಅದು ಎಷ್ಟಿರುತ್ತೆ that can be worked out using Kohlrash's law just by making use of this formula. So alpha that will be is equal to ಯಾವುದೋ ಒಂದು ಕಾನ್ಸಂಟ್ರೇಷನ್ದಲ್ಲಿ molar conductivity ಏನಿದೆ ಅದು ಗೊತ್ತಿರಬೇಕು ನಮಗೆ. Then molar conductivity at infinite dilution. Maybe while calculating molar conductivity at infinite dilution we may have to take the help of Kohlrash's law. So therefore alpha it can be worked out. ವೆರಿ ಸಿಂಪಲ್. ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅಂದರೆ ಅದು ನಿಮಗೆ ಅಷ್ಟು ಅಯಾನ್ಸ್ ಡಿಸೋಸಿಯೇಟ್ ಆಗಿದ್ದರೆ ಏನು ಕಂಡಕ್ಟಿವಿಟಿ ಬರಬೇಕು, ಮೋಲಾರ್ ಕಂಡಕ್ಟಿವಿಟಿ ಅದನ್ನು ಇಂಡಿಕೇಟ್ ಮಾಡುವಂಥದ್ದು. ಈಗ ಇದು ಎಟ್ ಎ ಗಿವನ್ ಕಾನ್ಸಂಟ್ರೇಷನ್ ಎಷ್ಟು ಡಿಸೋಸಿಯೇಟ್ ಆಗಿದೆ ಅದನ್ನು ಇಂಡಿಕೇಟ್ ಮಾಡುವಂಥ ಪ್ಯಾರಾಮೀಟರ್. ಸೊ ದಿಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಷ್ಟು ಡಿಸೋಸಿಯೇಟ್ ಆಗಿದೆ ಮಾಲಿಕ್ಯೂಲ್ ಅದಕ್ಕೆ ಪ್ರಪೋರ್ಷನಲ್ ಇದ್ದರೆ, ಇದು ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅನ್ನೋದಕ್ಕೆ ಪ್ರಪೋರ್ಷನಲ್ ಇರುತ್ತೆ. ದೇರ್ ಫಾರ್ ದಿಸ್ ಫಾರ್ಮುಲಾ ಇಟ್ ವರ್ಕ್ಸ್. ಸೊ ದಿಸ್ ಇಸ್ ಡೆಲ್ಟಾ ಎಮ್ ಸಿ ಅಂತ ಹೇಳಿದ್ರೆ ಇಟ್ ಇಸ್ ಎಟ್ ಎ ಗಿವನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದು, ಡೆಲ್ಟಾ ನಾಟ್ ಆರ್ ಡೆಲ್ಟಾ ಇನ್ಫಿನಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಆರ್ ಝೀರೋ ಕಾನ್ಸಂಟ್ರೇಷನ್. ಸೊ ದಿಸ್ ವಿಲ್ ಸ್ಟ್ರೇಟ್ ಅವೇ ಗಿವ್ ಅಸ್ ಆಲ್ಫಾ. ಆ್ಯಂಡ್ ಸಿ ಒನ್ಸ್ ಆಲ್ಫಾ ನಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಯೂಸಿಂಗ್ ಆಲ್ಫಾ ನೆಕ್ಸ್ಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ ಕೆ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೆ. ಸೊ ದಟ್ ಕ್ಯಾನ್ ಬಿ ಟೇಕನ್ ಆಸ್ ಥರ್ಡ್ ಅಪ್ಲಿಕೇಶನ್ ವೇರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೆ ಫಾರ್ ಎ ಗಿವನ್ ಇಲೆಕ್ಟ್ರೋಲೈಟ್. ಆ್ಯಂಡ್ ಇದು ನಿಮ್ಗೆ ಇಕ್ವಿಲಿಬ್ರಿಯಮಲ್ಲಿ ಬರುವಂಥ ಫಾರ್ಮುಲಾ ಕೆ ಆ್ಯಂಡ್ ಆಲ್ಫಾ ನಡುವಿನ ರಿಲೇಷನ್ಶಿಪ್ ಇಟ್ ಇಸ್ ದಿಸ್ ಸಿ ಆಲ್ಫಾ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಆಲ್ಫಾ. ಸೊ ಇದು ನಿಮಗೆ ಇಕ್ವಿಲಿಬ್ರಿಯಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಈ ರಿಲೇಷನ್ಶಿಪ್ ಹೆಲ್ಪ್ ಆಗುತ್ತೆ. ಸೊ ಆಲ್ಫಾ ನೀವು ಯೂಸ್ ಮಾಡಲಿಕ್ಕೆ ಆಲ್ಫಾ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇದು ನಿಮಗೆ Kohlrash's law ಅಪ್ಲೈ ಆಗುತ್ತೆ. ಸೊ ದರ್ ಫಾರ್ ಬೈ ಅಪ್ಲೈಯಿಂಗ್ Kohlrash's law ಇವನ್ ಸಮ್ಟೈಮ್ಸ್ ಇಟ್ ಇಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಫಸ್ಟ್ ಆಲ್ಫಾ ಕ್ಯಾಲ್ಕುಲೇಟ್ ಮಾಡಿಕೊಂಡು ದೆನ್ ಯೂಸಿಂಗ್ ದಿಸ್ ಫಾರ್ಮುಲಾ ಸಿ ಆಲ್ಫಾ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಆಲ್ಫಾ, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೆ. ದೆನ್ ಲಾಸ್ಟ್ ಫೋರ್ತ್ ಅಪ್ಲಿಕೇಶನ್, ಯೂಸಿಂಗ್ ದಿಸ್ molar conductivity we can even use this molar conductivity to calculate solubility of sparingly soluble salt. So sparingly soluble ಅಂತ ಹೇಳಿದ್ರೆ ಅದರದ್ದು solubility ವಾಟರ್ದಲ್ಲಿ ಕಡಿಮೆ ಇರುತ್ತೆ at a given temperature. ಆ ಥರದ ಸಾಲ್ಟ್ಸನ್ನು ವಿ ಕಾಲ್ ದಮ್ ಆಸ್ ಸ್ಪ್ಯಾರಿಂಗ್ಲಿ ಸೊಲ್ಯೂಬಲ್ ಸಾಲ್ಟ್. ಆ್ಯಂಡ್ ನಿಮಗೆ ಇದು ಇಕ್ವಿಲಿಬ್ರಿಯಮ್ದಲ್ಲಿ ಇದ್ರದ್ದು ಸ್ವಲ್ಪ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಬೇರಿಯಂ ಸಲ್ಫೇಟ್ ಆ ಥರದ್ದೆಲ್ಲ ಈಸಿಲಿ ಸೆಟ್ಲ್ ಆಗುತ್ತೆ. ಆ್ಯಂಡ್ ಹೇಗಾಗುತ್ತೆ ಅಂದರೆ ಅದು ಸೆಟ್ಲ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಮೇಲಿನ ಪೋರ್ಷನಲ್ಲಿ ನಿಮಗೆ ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಬೇರಿಯಂ ಸಲ್ಫೇಟ್ ಇರುತ್ತೆ, ಆ್ಯಂಡ್ ಕೆಳಗೆ ನಿಮಗೆ ಬೇರಿಯಂ ಸಲ್ಫೇಟ್ ಸಾಲಿಡ್ ಸೆಟ್ಲ್ ಆಗಿರುತ್ತೆ. ದೇ ವಿಲ್ ಬಿ ಇನ್ ಇಕ್ವಿಲಿಬ್ರಿಯಮ್ ವಿತ್ ಈಚ್ ಅದರ್. ಸೊ ಸ್ಪ್ಯಾರಿಂಗ್ಲಿ ಸೊಲ್ಯೂಬಲ್ ಸಾಲ್ಟ್ಸ್ ದೇ ಕ್ಯಾನ್ ಬಿ ಕಮಿಂಗ್ ಇನ್ ಇಕ್ವಿಲಿಬ್ರಿಯಮ್ ವಿತ್ ಅದು ಪ್ರೆಸಿಪಿಟೇಟೆಡ್ ಬೇರಿಯಂ ಸಲ್ಫೇಟ್ ಅಥವಾ ಏನಿರುತ್ತೆ ಸಬ್ಸ್ಟೆನ್ಸ್ ಅದರ ಜೊತೆಗೆ ಈಸಿಲಿ ಇಕ್ವಿಲಿಬ್ರಿಯಮಿಗೆ ಬಂದಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹಾಗೆ ಪ್ರೆಸಿಪಿಟೇಷನ್ ಆದಾಗ so it will form saturated solution. ಅದು ಮೇಲಿನ ಪೋರ್ಷನ್ ಏನಿರುತ್ತೆ at that given temperature it will be saturated solution. Okay, now ಇದು lambda m or molar conductivity information, how it can be utilized in calculating this value of S that we shall see. So this equation we know lambda m molar conductivity that will be equal to 1000 into kappa divided by C. When ಇದು equation ಯಾವಾಗ ಯೂಸ್ ಮಾಡ್ತೇವೆ ಅಂದರೆ when kappa it is expressed in terms of Siemens per centimeter. ಸೊ ಸೆಂಟಿಮೀಟರ್ ಇನ್ವರ್ಸ್ ಯೂನಿಟ್ದಲ್ಲಿದೆ ಅಂತ ಹೇಳಿದ್ರೆ ವಿ ಗೋ ವಿತ್ ದಿಸ್ ಇಕ್ವೇಷನ್. ಆ್ಯಂಡ್ ಯೂಶ್ವಲಿ ಈ ಇಕ್ವೇಷನ್ ಜೊತೆಗೇ ಹೋಗ್ತೇವೆ. ಅದರ್ವೈಸ್ ಅನ್ಲೆಸ್ ಅದು
SI ಯೂನಿಟಲ್ಲಿ ಬೇಕು ಅಂತ ಹೇಳಿದ್ರೆ ದೆನ್ ವಿ ನೋ ಕಪ್ಪ ಡಿವೈಡ್ ಬೈ 1000 ಸಿ ಆ ಇಕ್ವೇಷನ್ ಯೂಸ್ ಮಾಡ್ತೀವಿ, ಬಟ್ ಯೂಶುವಲಿ ದಿಸ್ ಇಕ್ವೇಷನ್ ವಿ ಯೂಸ್. ನೌ sparingly soluble salt, it can be assumed to be at infinite dilution at saturation. ಸ್ಯಾಚುರೇಷನ್ದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ ಎಷ್ಟು ಡಿಸೋಸಿಯೇಟ್ ಆಗಬಹುದು ಅಷ್ಟು ಡಿಸೋಸಿಯೇಟ್ ಆಗಿದೆ, ಆ ಥರ ಅದನ್ನು ವಿ ಕ್ಯಾನ್ ಅಸ್ಯೂಮ್ ಸ್ಪ್ಯಾರಿಂಗ್ಲಿ ಸೊಲ್ಯೂಬಲ್ ಸಾಲ್ಟ್. ಸೊ ಇಟ್ ಈಸ್ ಅಸ್ಯೂಮ್ಡ್, ಎಕ್ಸಾಕ್ಟ್ಲಿ ಹೀಗಾಗತ್ತೆ ಅಂತಲ್ಲ, ಇಟ್ ಕ್ಯಾನ್ ಬಿ ಅಸ್ಯೂಮ್ಡ್ ದಟ್ ಇಟ್ ವಿಲ್ ಬಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅಟ್ ಸ್ಯಾಚುರೇಷನ್. ಸ್ಯಾಚುರೇಷನ್ ಆಗಿದೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಡಿಸಾಲ್ವ್ ಆಗಬಹುದು ಅಷ್ಟು ಡಿಸಾಲ್ವ್ ಆಗಿರುತ್ತೆ ಅಂತ ಅಂದ್ಕೊಳ್ತೇವೆ. ಆ್ಯಂಡ್ ದರ್ಫೋರ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಇಕ್ವೇಷನ್ದಲ್ಲಿ ಹೇಗೆ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಲ್ಯಾಂಬ್ಡಾ ಎಮ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಲ್ಯಾಂಬ್ಡಾ ಎಮ್ ಇಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ಲ್ಯಾಂಬ್ಡಾ ನಾಟ್ ಎಮ್. ಆ್ಯಂಡ್ ಆವಾಗ ಅದರದ್ದು ಏನು ಕಾನ್ಸಂಟ್ರೇಷನ್ ಇರುತ್ತೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್, ದಟ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಸೊಲ್ಯುಬಿಲಿಟಿ. ಸೊ ದರ್ಫೋರ್ ಇಲ್ಲಿ ಸಿ ಇದ್ದ ಜಾಗದಲ್ಲಿ ಸಿ ಇಸ್ ಈಕ್ವಲ್ ಟು ಎಸ್ ಅಂತ ಹಾಕ್ಕೊಳ್ಬೋದು. ಆ್ಯಂಡ್ ದ ಕರೆಸ್ಪಾಂಡಿಂಗ್ ಇಕ್ವೇಷನ್ ಚೇಂಜಸ್ ಟು ಲ್ಯಾಂಬ್ಡಾ ನಾಟ್ ಎಮ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 1000 ಕಪ್ಪ ಡಿವೈಡ್ ಬೈ ಎಸ್ ಅಂತ ಆಗುತ್ತೆ. ಫರ್ದರ್ ಬೇಕಂದರೆ ಜಸ್ಟ್ ನೀವು ಇದು ಈ ಬೇಸಿಕ್ ಇಕ್ವೇಷನ್ ನೆನ್ಪಿಟ್ರೆ ಇದನ್ನು ಮಾಡ್ಕೊಳ್ಬೋದು. ಬೇಕಂದರೆ ಇಕ್ವೇಷನನ್ನು ಮತ್ತೆ ಫರ್ದರ್ ಯು ಕ್ಯಾನ್ ಜಸ್ಟ್ ಸಿಂಪ್ಲಿಫೈ. lambda naught m using Kohlrash's law, it can be written as lambda naught m of cation plus lambda naught m of anion into 1000 kappa divided by s ಹಾಗೆ ಇಡ್ತೇನೆ. ಕಾನ್ಸಂಟ್ರೇಷನ್ ಇಟ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ವಿತ್ ಎಸ್. ಆಮೇಲೆ ಜಸ್ಟ್ ಎಸ್ ಬೇಕು ಅಂತ ಹೇಳಿದ್ರೆ ವಾಟ್ ಐ ಕ್ಯಾನ್ ಡೂ ಇಸ್ ಎಸ್ ತೊಗೊಂಡು ಹೋಗಿ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋದರೆ ಹಿಯರ್ ಇಟ್ ವಿಲ್ ಬಿ 1000 ಕಪ್ಪ ಡಿವೈಡೆಡ್ ಬೈ this will be lambda naught m of electrolyte, but ಅದನ್ನು ಹೀಗೆ ಬರ್ಕೊಳ್ಳಿಕ್ಕೆ ಬರುತ್ತೆ, ರೈಟ್. ಓಕೆ, ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ರಿಲೇಟೆಡ್ ಟು ದಿಸ್. ಸಮ್ 2 ಸಿಂಪಲ್ ಕ್ವಶನ್ಸ್ which have appeared previously. ಒಂದು ಪ್ರೀವಿಯಸ್ ಅಪಿಯರ್ಡ್ ಇದೆ, ಇನ್ನೊಂದು ಜಸ್ಟ್ ಕ್ವಶನ್ ಇದೆ. ಸೊ ದಟ್ ದೀಸ್ 2 questions we shall consider. First question, this is from AIPMT, ಅಂದರೆ NEET it was called as AIPMT earlier. So from that exam, at 25 degrees Celsius, molar conductivity of 0.1 molar NH4OH is 9.54. ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕಾನ್ಸಂಟ್ರೇಷನ್ದಲ್ಲಿ ಅಟ್ 0.1 ಮೋಲಾರ್ ಕಾನ್ಸಂಟ್ರೇಷನ್ ಮೋಲಾರ್ ಕಂಡಕ್ಟಿವಿಟಿ ಆಫ್ NH4OH ಇಟ್ ಹ್ಯಾಸ್ ಬಿನ್ ಗಿವನ್ ಟು ಬಿ 9.54 Siemens centimeter square per mole, it is the unit. And at infinite dilution, so same at infinite dilution ತೊಗೊಂಡು ಹೋಗಿದ್ದಾರೆ, ಆವಾಗ ಅದರದ್ದು ಮೋಲಾರ್ ಕಂಡಕ್ಟಿವಿಟಿ ಇಟ್ ಇಸ್ ಗಿವನ್ ಟು ಬಿ 238 Siemens centimeter square per mole. ಸೊ ನೋಟ್ ದಟ್ ಎಲ್ಲ ಸೆಂಟಿಮೀಟರ್ ಸ್ಕ್ವೇರ್ದಲ್ಲಿದೆ. ಆಲ್ಫಾ ಅಟ್ ದಟ್ ಟೆಂಪ್ರೇಚರ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಟ್ ದಟ್ ಟೆಂಪ್ರೇಚರ್ ಪರ್ಸೆಂಟೇಜ್ ಟರ್ಮ್ಸ್ದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. 4ರಲ್ಲಿ ಯಾವುದು? ವೆರಿ ಸಿಂಪಲ್, ಸ್ಟ್ರೇಟ್ ಅವೇ ಫಾರ್ಮುಲಾ. ಆಲ್ಫಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಸಿ ಡಿವೈಡ್ ಬೈ ಲ್ಯಾಂಬ್ಡಾ ನಾಟ್ ಎಮ್. ಸೊ ಇದು 0.01 ಮೋಲಾರ್ದಲ್ಲಿ ಕಾನ್ಸಂಟ್ರೇಷನ್ ಇಟ್ ಇಸ್ ಗಿವನ್ ಟು ಬಿ 9.54 ಆ್ಯಂಡ್ ಇಲ್ಲಿ 238 ಇದೆ, ಸೇಮ್ ಯೂನಿಟ್ದಲ್ಲಿದೆ. ಸೇಮ್ ಥಿಂಗ್ ಐ ಕ್ಯಾನ್ ಜಸ್ಟ್ ಸಬ್ಸ್ಟ್ಯೂಟ್. ಬೇಕಂದರೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಆನ್ಸರ್ ನಮಗೆ ಇಲ್ಲಿ ಪರ್ಸೆಂಟೇಜಲ್ಲಿ ಬೇಕಾಗಿರೋದ್ರಿಂದ ಆಲ್ಫಾ ಇನ್ ಪರ್ಸೆಂಟೇಜ್ ಮಾಡಬೇಕು ಅಂದರೆ ದಿಸ್ ಆಲ್ಫಾ ಏನು ಸ್ಟ್ರೇಟ್ ಅವೇ ಬಂದಿರುತ್ತೆ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 100. ಆ್ಯಂಡ್ ಹಾಗೆ ಇಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮಗೆ ಪರ್ಸೆಂಟೇಜ್ ಬೇಕಾಗಿರೋದ್ರಿಂದ. ಸಿ ವಾಟ್ ಐ ಕ್ಯಾನ್ ಡೂ ಇಸ್ ಅಟ್ ದಿಸ್ ಸ್ಟೇಜ್ ಐ ಗೋ ಫಾರ್ ಸಿಂಪ್ಲಿಫಿಕೇಶನ್. ಸೊ ದಿಸ್ ವಿಲ್ ಟರ್ನ್ ಅಪ್ ಟು ಬಿ 954 ಡಿವೈಡೆಡ್ ಬೈ 238 ಅಂತ ಆಗುತ್ತೆ. ರಫ್ಲಿ ಮಾಡಿದ್ರೂ ಗೊತ್ತಾಗಬೇಕು ಏನು ಅಂತ ಹೇಳಿದ್ರೆ 238 ಇಂಟು 4 ಮಾಡಿದರೆ ಹೆಚ್ಚು ಕಡಿಮೆ ನಿಮ್ಗೆ ಇಲ್ಲಿ ಹತ್ತಿರ ಬರುತ್ತೆ. ಸೊ ಇದು ನೀವು 240 ಅಂತ ಅಸ್ಯೂಮ್ ಮಾಡಿಕೊಂಡ್ರೆ, ಸೊ 240 ಇಫ್ ಇಟ್ ಈಸ್ ಮಲ್ಟಿಪ್ಲೈಡ್ ವಿತ್ 4 ಅದು ನಿಮಗೆ 960 ಹತ್ತತ್ರ ಹೋಗುತ್ತೆ. ಸೊ ದರ್ಫೋರ್ ನೀವು ಇದು ಉತ್ತರ 4 ಬರುತ್ತೆ ಅನ್ನೋದನ್ನು ಈಸಿಲಿ ಎಸ್ಟಿಮೇಟ್ ಮಾಡಬಹುದು. ಆ್ಯಂಡ್ ಯು ಹ್ಯಾವ್ ಕರೆಸ್ಪಾಂಡಿಂಗ್ ಆಪ್ಷನ್ 4.008% ಎಕ್ಸಾಕ್ಟ್ಲಿ ಆನ್ಸರ್. ಅದನ್ನು ನಾನು ಶಾರ್ಟಾಗಿ ಬರೆದಿದ್ದೀನಿ, 4.0%, ದಟ್ ಈಸ್ ದ ಆನ್ಸರ್. ಸೊ ಆನ್ಸರ್ ಇಟ್ ಇಸ್ ಬಿ, ರೈಟ್. ನೆಕ್ಸ್ಟ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆರ್ ಕಂಡಕ್ಟಿವಿಟಿ, ಅದನ್ನು ನಾನು ಜಸ್ಟ್ ಕೆ ಅಂತ ಬರೆದಿದ್ದೀನಿ, ಬಟ್ ನಿಮಗೆ ಯೂಶ್ವಲಿ ಕ್ವಶನ್ದಲ್ಲಿ ಇದನ್ನು ಕಪ್ಪ ಅಂತ ಹೀಗೆ ಬರೆದಿರೋದಿಲ್ಲ, ದೇ ಯೂಸ್ ದ ವರ್ಡ್ಸ್. ಸೊ ಇನ್ ದಿಸ್ ಕ್ವಶನ್ ಇಟ್ ವಾಸ್ ಯೂಸ್ ದಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ಅಥವಾ ಅದನ್ನು ಕರೆಕ್ಟ್ಲಿ ಕಂಡಕ್ಟಿವಿಟಿ ಅಂತಲೂ ಅಂತೇವೆ. ಕಂಡಕ್ಟಿವಿಟಿ ಆಫ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ AgCl at 25 degrees Celsius is 1.821 into 10⁻⁻⁵ ಮೋ ಸೆಂಟಿಮೀಟರ್ ಇನ್ವರ್ಸ್. ಸಿ ಮೋ ಅನ್ನೋದನ್ನು ಓಮ್ ಇನ್ವರ್ಸ್ ಅನ್ನೋದನ್ನು ಅರ್ಲಿಯರ್ ಲಿಟ್ರೇಚರ್ದಲ್ಲಿ ಮೋ ಅಂತಲೂ ಬರೀತಾರೆ. ಸೊ ಓಮ್ ಇನ್ವರ್ಸ್ ಆರ್ ಮೋ ಆರ್ ಸಿಮನ್ಸ್, ಎವ್ರಿಥಿಂಗ್ ಇಟ್ ಮೀನ್ಸ್ ದ ಸೇಮ್. ಇದು ನಿಮಗೆ ಕಂಡಕ್ಟಿವಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಾಟ್ ಈಸ್ ಎಸ್ ಆಫ್ AgCl, ಸೊಲ್ಯುಬಿಲಿಟಿ ಆಫ್ AgCl ಇನ್ ವಾಟರ್, ಇದು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಫ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಇಟ್ ಇಸ್ 130.26 ಮೋ ಸೆಂಟಿಮೀಟರ್ ಇನ್ವರ್ಸ್ ಪರ್ ಮೋಲ್ ಇದ್ದರೆ ನಿಮಗೆ ಸೊಲ್ಯುಬಿಲಿಟಿ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊಲ್ಯುಬಿಲಿಟಿ ಯಾವ ಯೂನಿಟಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಮ್ಸ್ ಪರ್ ಲೀಟರ್ದಲ್ಲಿ ಸೊಲ್ಯುಬಿಲಿಟಿ ಹ್ಯಾಸ್ ಬಿನ್ ಎಕ್ಸ್ಪ್ರೆಸ್ಡ್. ನಾವು ದಿಸ್ ಇಕ್ವೇಷನ್ ಯು ನೋ, ಲ್ಯಾಂಬ್ಡಾ ನಾಟ್ ಎಮ್ ದಟ್ ವಿಲ್ ಬಿ ಈಕ್ವಲ್ ಟು ಕಪ್ಪ ಇಂಟು 1000 ಡಿವೈಡ್ ಬೈ ಎಸ್. ಸಿ ಇಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ಎಸ್ ಆ್ಯಂಡ್ ಲ್ಯಾಂಬ್ಡಾ ಎಮ್ ಇಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ಲ್ಯಾಂಬ್ಡಾ ನಾಟ್ ಎಮ್ ಟು ಅಪ್ಲೈ this formula to these kind of questions. So S it should be is equal to kappa into ಇದನ್ನು 10⁻³ ಅಂತ ಬರ್ಕೊಂಡಿದ್ದೀನಿ. ಇದು ಲ್ಯಾಂಬ್ಡಾ ನಾಟ್ ಎಮ್ ಇಲ್ಲಿ ಬಂತು.
ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1.821 into 10 - 4 ಕೊಟ್ಟಿದ್ದಾರೆ, ಇಂಟು 10⁻³ ಇದು 1000 ಆ್ಯಂಡ್ ಡಿವೈಡ್ ಬೈ ಲ್ಯಾಂಬ್ಡಾ ನಾಟ್ ಎಮ್ ಇಟ್ ಇಸ್ ಆಲ್ಸೋ ಗಿವನ್ ಟು ಯು 130.26 ರೈಟ್. ಸೊ ಇದನ್ನು ನೋಡಿರಿ, ಈಗ ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಸಿಂಪ್ಲಿಫಿಕೇಶನ್, ನಿಮ್ಗೆ ಕ್ಯಾಲ್ಕುಲೇಟರ್ಸೇ ಬೇಕಂತಿಲ್ಲ. ಸೊ ದಿಸ್ 10⁻², 10⁻³ ಸೊ ಇದು ಎರಡನ್ನು ನೀವು ಒಟ್ಟಿಗೆ ತೊಗೊಂಡ್ರೆ ಏನು ಉಳಿಯುತ್ತೆ ಅಂದರೆ ವಾಟ್ ಯು ಆರ್ ಲೆಫ್ಟ್ ವಿತ್ ಇಸ್ 10⁻², ರೈಟ್. ಸಿಂಪ್ಲಿಫಿಕೇಶನ್ ಸೆಕ್ ದಿಸ್ 1.821 ಐ ಕ್ಯಾನ್ ರೈಟ್ ಆಸ್ 182.1. ಸೊ ಅಂದರೆ ಇಲ್ಲಿ ಪಾಯಿಂಟನ್ನು ಮತ್ತು 2 ಪೊಸಿಷನ್ ಮುಂದೆ ಹಾಕಿದ್ದೀನಿ. ಸೊ ದರ್ ಫೋರ್ ಓವರ್ ಆಲ್ ಇಲ್ಲಿ 10⁻⁴ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಸೊ ದಟ್ ದಿಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ವೆರಿ ಈಸಿಲಿ. ಸಿ ನಾವು ದಿಸ್ ಇಸ್ 130, ದಿಸ್ ಇಸ್ 182. ಸೊ ನಮಗೆ ರಫ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ 130ಗೆ 1.5 ಪಟ್ಟು ಹೆಚ್ಚು ಕಡಿಮೆ ಹತ್ತಿರ ಇದೆ ಅದು, ಬಟ್ ಎಕ್ಸಾಕ್ಟ್ಲಿ ಮಾಡೋದು ಬೆಟರ್ ಇಲ್ಲಿ. ಸೊ ಇಫ್ 130 ಆ್ಯಂಡ್ 182 ಅಂತ ಮಾಡಿದರೆ ಇಟ್ ವಿಲ್ ಕಮ್ ಟು 1.4, 1.39 ಬರುತ್ತೆ. ಯು ಕ್ಯಾನ್ ಟೇಕ್ ಇಟ್ ಟು ಬಿ 1.4, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ 10⁻10⁻⁴. ಇದು ಯಾವ ಯೂನಿಟಲ್ಲಿ ಬರುತ್ತೆ ಅದು ಗೊತ್ತಿರಬೇಕು. ಅದರ್ವೈಸ್ ದೇರ್ ಆರ್ ಆಲ್ ಚಾನ್ಸಸ್ ದಟ್ ನಿಮ್ಗೆ ಇಲ್ಲಿ ಹತ್ತಿರ ಯಾವುದಾದ್ರೂ ಉತ್ತರ 1.4 ಕಾಣ್ತಾ ಇದೆ ಅಂತ ಹೇಳಿ ಯು ಮೇ ಗೋ ರಾಂಗ್ ವಿತ್ ದಿಸ್ ಆಪ್ಷನ್ ಡಿ ತೊಗೊಂಡು ಹೋಗ್ಬೋದು ನೀವು, ರೈಟ್. ಬಟ್ ದಟ್ ಇಸ್ ನಾಟ್ ದ ಆನ್ಸರ್. ಯಾಕೆಂದರೆ ನಮ್ಗೆ ಕೇಳಿರೋದು ಗ್ರಾಮ್ಸ್ ಪರ್ ಲೀಟರ್ದಲ್ಲಿ ಕೇಳಿದ್ದಾರೆ. ಇದು ನಮಗೆ ಬರುವಂಥದ್ದು ಏನು ಅಂತ ಹೇಳಿದ್ರೆ ಎಸ್ ಅಂದರೆ ನಾವು ಜಸ್ಟ್ ಸಿ ರಿಪ್ಲೇಸ್ ಮಾಡಿದ್ವಿ. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ ಯುವರ್ ಮೊಲಾರಿಟಿ ಅಂದರೆ ಮೋಲ್ಸ್ ಪರ್ ಲೀಟರ್. ಸೊ ಇದನ್ನೀಗ ಗ್ರಾಮ್ಸ್ ಪರ್ ಲೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಫಾರ್ ದ್ಯಾಟ್ ಯು ನೀಡ್ ಟು ಮಲ್ಟಿಪ್ಲೈ ಸಿಲ್ವರ್ ಕ್ಲೋರೈಡ್ ಅಂತ ಸೊಲ್ಯೂಷನ್ ಕೊಟ್ಟಿರೋದ್ರಿಂದ ಸಿಲ್ವರ್ ಕ್ಲೋರೈಡ್ ಮೊಲಿಕ್ಯುಲರ್ ವೇಟ್ ಯು ಕ್ಯಾಲ್ಕುಲೇಟ್, ಇಟ್ ವಿಲ್ ಬಿ 108 + 35.5. ಸೊ ಇಟ್ ವಿಲ್ ಕಮ್ ಟು 143.5 ಗ್ರಾಮ್ಸ್. ಸೊ ಇದಕ್ಕೆ ನೀವು 143.5ದಿಂದ ಮಲ್ಟಿಪ್ಲೈ ಮಾಡಿದರೆ ಮೋಲ್ಸ್ ಪರ್ ಲೀಟರ್ ಇದ್ದು ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಗ್ರಾಮ್ಸ್ ಪರ್ ಲೀಟರ್. ಆ್ಯಂಡ್ ಇದು ಸಿಂಪ್ಲಿಫಿಕೇಶನ್ ಮಾಡಿದರೆ ಇಟ್ ವಿಲ್ ಕಮ್ ಟು 200.9 into 10⁻⁴ grams per liter, or it can be written as 2.0 into 10⁻² grams per liter. So this is their option, 2.00 into 10⁻² grams per liter ಅನ್ನೋದು it is one of the option. So therefore correct answer for this question it is this option C. Hope this has helped you in understanding applications of Kohlrausch's law. Try more problems. If you have any difficulties you can just leave that problem in comment so that I'll try to answer that. Hope this video it has helped you in understanding the things. Thank you for watching this video. Thank you again.